ಎಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ಕಾಂಗ್ರೆಸ್ನ ಪ್ರಮುಖ ಅಧಿವೇಶನಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ಗಾಂಧಿ ಯುಗದ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕೋಣ. ಯಾಕಂದರೆ ಗಾಂಧಿ ಯುಗ ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಎಕ್ಸಾಮ್ಗೆ ಹೋದರೂ ಕೂಡ 1 ಮಾರ್ಕ್ಸನ್ನು ನೀವು ಎಕ್ಸೆಪ್ಟ್ ಮಾಡ್ಬೋದು. 1 ಮಾರ್ಕ್ಸ್ ಗಾಂಧಿ ಯುಗದಿಂದ ಬರುತ್ತೆ ಅಂತ ಹೇಳ್ಕೇಸಿ ನೀವು ಅಂದ್ಕೊಂಡು ಎಕ್ಸಾಮ್ಗೆ ಹೋಗ್ಬೋದು. ಯಾಕಂದರೆ 1 ಮಾರ್ಕ್ಸ್ ಅಂತ ಫಿಕ್ಸ್ ಇದೇ ಇರುತ್ತೆ. ಹಾಗಾಗಿ ಈ ಗಾಂಧಿ ಯುಗದ ಕುರಿತು ನಾವು ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದರೆ ಗಾಂಧಿ ಯುಗ 1919ರಿಂದ 1947 ಅವಧಿ ಕೇಳಿದರೆ ಗಾಂಧಿ ಯುಗದ ಅವಧಿ ಯಾವುದು ಅಂತ ಕೇಳಿದ್ರೆ 1919ರಿಂದ 1947 ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಗಾಂಧಿ ಯುಗ ಅಂತ ಹೆಸರು ಬರಲಿಕ್ಕೆ ಏನು ಸಿಂಪಲ್, ಏನು ರಾಷ್ಟ್ರೀಯ ಹೋರಾಟ ಅನ್ನೋದು ಯಾರ ನೇತೃತ್ವದಲ್ಲಿ ನಡೀತು ಅಂದ್ರಿಗಿನ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಚಳವಳಿಗಳು, ಹಲವಾರು ಹೋರಾಟಗಳು ಅವರ ನೇತೃತ್ವದಲ್ಲಿ ನಡೆದಿರೋದ್ರಿಂದ ಇದಕ್ಕೇನಂತೀವಿ ಗಾಂಧಿ ಯುಗ ಅಂತ ಕರಿತೀವಿ. 3 ಯುಗಗಳು ಬರ್ತವೆ, ನಿಮಗೆ ಗೊತ್ತಿರಬೇಕು. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಭಾರತೀಯ ರಾಷ್ಟ್ರೀಯ ಚಳವಳಿಗಳು, ಭಾರತೀಯ ರಾಷ್ಟ್ರೀಯ ಚಳವಳಿಯನ್ನು ನಾವು 3 ಹಂತಗಳಾಗಿ ಡಿವೈಡೇಟ್ ಮಾಡ್ತೀವಿ. ಓಕೆ ನೋಡ್ರಿ, ಒಂದು ಬಂದ್ಬಿಟ್ಟು ಮಂದಗಾಮಿಗಳು ಅಂತ ಕರಿತೀವಿ ನಾವು, ಒಂದು ಗುಂಪು ಮಂದಗಾಮಿಗಳು. ಎರಡನೆಯದು ತೀವ್ರಗಾಮಿಗಳು. ಅರ್ಥ ಆಯ್ತಾ? ಇನ್ನು 3ನೆಯ ಗುಂಪು ಅಥವಾ ಮೂರನೆಯ ಒಂದು ಯುಗ ಯಾವುದಂದ್ರೆ ಗಾಂಧಿ ಯುಗ ಅಂತ ಕರಿತೀವಿ ನಾವು, ಗಾಂಧಿ ಯುಗ. ಓಕೆ ನೋಡ್ರಿ, 1885ರಿಂದ 1905, 1905ರಿಂದ 1919. ಓಕೆ, ನೆಕ್ಸ್ಟ್ 1919ರಿಂದ 1947. ಇದು 3 ಫೇಸ್. ಅಂದರೆ ನಾವು ಇಂಡಿಯನ್ ನ್ಯಾಷನಲ್ ಮೂಮೆಂಟನ್ನು ನಾವು 3 ಭಾಗಗಳಾಗಿ ಡಿವೈಡಿಸ್ತೀವಿ. ಅಂದರೆ 3 ಹಂತಗಳು ಅಂದಂಗೆ, 3 ಹಂತಗಳು. ಈ 3 ಹಂತಗಳು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ನೋಡಿರಿ, ಎಕ್ಸಾಂಪಲ್ ಈ 3 ಹಂತಗಳು ಹುಟ್ಕೊಂಡಿದ್ದೆ, ಈ 3 ಹಂತಗಳು ಬೆಳೆದು ಬಂದಿದ್ದೆ ಎಲ್ಲಿಂದ, ಯಾವಾಗಿನಿಂದ ಅಂತಂದರೆ ಬರ್ತ್ ಆಫ್ ಕಾಂಗ್ರೆಸ್. INC ಯಾವಾಗ ಸ್ಥಾಪನೆ ಆಯ್ತಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಲ್ಲಿಂದ ಒನ್ ಬೈ ಏನಪ್ಪ ಅಂದ್ರಿಗಿನ ಕೆಲವೊಂದಿಷ್ಟು ಬೆಳೆದು ಬರುತ್ತೆ. ನೋಡಿ, ಫಸ್ಟು ಮಂದಗಾಮಿಗಳು ಕಾಣಿಸ್ಕೊಳ್ತಾರೆ, ಆನಂತರ ತೀವ್ರಗಾಮಿಗಳು, ಆನಂತರ ಗಾಂಧೀಜಿಯವರು. ಹಾಗಾಗಿ ಇದನ್ನು ಒಟ್ಟಿನಲ್ಲಿ ಏನು 1885ರಲ್ಲಿ ಏನು ಸ್ಟಾರ್ಟ್ ಆಯ್ತಲ್ಲ ರಾಷ್ಟ್ರೀಯ ಮೂಮೆಂಟ್ ಅಥವಾ ರಾಷ್ಟ್ರೀಯ ಚಳವಳಿಗಳು, ಅಲ್ಲಿಂದ ನಮಗೇನು ಸ್ವಾತಂತ್ರ್ಯ ಸಿಗೋವರೆಗೂ ಕೂಡ ನಾವು 3 ರೀತಿಯಾಗಿ ಇದನ್ನು ವಿಂಗಡಿಸ್ತೀವಿ. ಇದು ನಿಮಗೆ ಗೊತ್ತಿರಬೇಕು. ಪ್ರಶ್ನೆ ನಿಮಗೆ ಜಾಸ್ತಿ ಬರುವುದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇದೇ ಭಾಗದಿಂದ ಜಾಸ್ತಿ ಬರುತ್ತೆ. ಫೋಕಸ್ ಮಾಡಿ. ಅದರಲ್ಲಿ ನೀವು ಗಾಂಧಿ ಯುಗ ತುಂಬ ಫೋಕಸ್ ಮಾಡಬೇಕು. ಯಾಕಂದರೆ ಗಾಂಧಿ ಯುಗದಲ್ಲಿ ಹಲವಾರು ಘಟನೆಗಳು ನಡೆದವು ಸ್ನೇಹಿತರೆ, ಹಲವಾರು. ನೋಡಿರಿ, ಎಕ್ಸಾಂಪಲ್ ಮೇನ್ ಇವೆಂಟ್ಸ್ಗಳನ್ನು ನಾನು ಹೇಳ್ತೀನಿ ನೋಡಿರಿ ನಿಮಗೆ. ಇದರ ಮೇಲೆ ನೀವು ಫೋಕಸ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಮಾರ್ಕ್ಸ್ ಗಳಿಸ್ಬೋದು ಈಸಿಯಾಗಿ. ಯಾವ ರೀತಿ ನೋಡಿರಿ, ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂಥ ಮೇನ್ ಇವೆಂಟ್ಸ್ಗಳು. ಎಕ್ಸಾಂಪಲ್ ಈಗ ಇಲ್ಲಿ ಹೆಡ್ಡಿಂಗ್ ತೊಗೋತೀನಿ ನೋಡಿರಿ, ಮೇನ್ ಇವೆಂಟ್ಸ್ ಯಾವ್ಯಾವಪ್ಪ ಅಂತಂದರೆ ನೋಡಿ, ಒಂದು 1900 ಗಾಂಧೀಜಿಯವರು 1915ಕ್ಕೆ ಭಾರತಕ್ಕೆ ಬರ್ತಾರೆ. ಅದಾದ ನಂತರ ಕೆಲವೊಂದು ಚಳವಳಿಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ನೋಡಿರಿ, ಮೊದಲಿಗೆ ನಾವು 1917ರಲ್ಲಿ ಚಂಪಾರಣ್ಯ, ನೋಡ್ರಿ, ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಚಂಪಾರಣ್ಯ ಸತ್ಯಾಗ್ರಹ ಇದು ಓದಬೇಕಾ? ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿಬಿಟ್ಟಾರೆ ನೋಡ್ರಿ. ಇಂಥ ಎಕ್ಸಾಮಲ್ಲಿ ಕೇಳಿಲ್ಲ ಅನ್ನಂಗಿಲ್ಲ ನೋಡ್ರಿ. ಇದು ಈ ಎಕ್ಸಾಮಲ್ಲಿ ಈ ಪ್ರಶ್ನೆ ಬಂದಿಲ್ಲ ಅನ್ನಂಗಿಲ್ಲ. ಗಾಂಧೀಜಿಯ ಮೊದಲ ಸತ್ಯಾಗ್ರಹ ಯಾವುದು, ಇದೇ ಪ್ರಶ್ನೆ ಎಲ್ಲ ಎಕ್ಸಾಮಲ್ಲಿ ಇದೇ ಪ್ರಶ್ನೆ ಕೇಳ್ಯಾರ. ಮುಂದೆ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಾ? ನೋಡ್ರಿ, ಎರಡನೇದು ನೋಡ್ಬೇಕಪ್ಪ ಅಂತಂದ್ರೆ ನಾವು ನೋಡ್ರಿ, ಇಲ್ಲಿ 3 ಪ್ರಾದೇಶಿಕ ಚಳವಳಿ ಬರ್ತವೆ. 1918ರಲ್ಲಿ ಅಹಮದಾಬಾದ್ ಸತ್ಯಾಗ್ರಹ, ಅಹಮದಾಬಾದ್ ಕಾರ್ಮಿಕರ ಸತ್ಯಾಗ್ರಹ ಅಥವಾ ಹತ್ತಿಗಿರಣಿ ಮುಷ್ಕರ ಅಂತ ಕರಿತೀವಿ ನಾವು. ಹತ್ತಿಗಿರಣಿ ಕಾರ್ಮಿಕರ ಮುಷ್ಕರ, ಅಹಮದಾಬಾದ್ ಸತ್ಯಾಗ್ರಹ. ಇನ್ನು ಅದಾದ ನಂತರ ಅದೇ ವರ್ಷ 1918ರಲ್ಲಿ ಗುಜರಾತ್ನಲ್ಲಿ ಖೇಡಾ ಸತ್ಯಾಗ್ರಹ ಆಗುತ್ತೆ. ಖೇಡಾ ಸತ್ಯಾಗ್ರಹ ಗಾಂಧೀಜಿಯವರು ಪ್ರಥಮ ಬಾರಿಗೆ ಅಂದರೆ
ಪ್ರಥಮ ಬಾರಿಗೆ ಭಾಗವಹಿಸಿ ಪ್ರಾದೇಶಿಕ ಚಳವಳಿಗಳನ್ನು ಹಮ್ಮಿಕೊಳ್ತಾರೆ. ಅಂದರೆ ಎಕ್ಸಾಂಪಲ್ ಇಲ್ಲಿ ಚಂಪಾರಣ್ಯದಲ್ಲಿ ಏನಾಗಿರುತ್ತೆ, ಇಲ್ಲಿ ನೀಲಿ ಬೆಳೆಗಾರರಿಗೆ ಏನಾಗಿರುತ್ತೆ, ತೊಂದರೆ ಆಗಿರುತ್ತೆ. ಅಹಮದಾಬಾದ್ನಲ್ಲಿ ಏನಾಗಿರುತ್ತೆ, ಹತ್ತಿಗಿರಣಿ ಕಾರ್ಮಿಕರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಖೇಡಾ ಸತ್ಯಾಗ್ರಹದಲ್ಲಿ ರೈತರಿಗೆ ಏನಾಗಿರುತ್ತೆ ಪ್ರಾಬ್ಲಮ್, ಅಂದರೆ ಅಲ್ಲಿ ಖೇಡಾ ಎನ್ನುವಂಥ ಜಿಲ್ಲೆಯಲ್ಲಿ ರೈತರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಆ ಪ್ರಾಬ್ಲಮ್ಗಳಿಗೆಲ್ಲ ಗಾಂಧೀಜಿಯವರು ಒಂದು ಅಸ್ತ್ರದಿಂದ, ಸತ್ಯ ಮತ್ತು ಉಪವಾಸ ಸತ್ಯಾಗ್ರಹ ಅನ್ನುವಂಥ ಈ ಅಸ್ತ್ರದಿಂದ ಏನು ಮಾಡಿದಂದ್ರೆ ಪರಿಹಾರ ಸೊಲ್ಯೂಷನ್ ಕೊಡಿಸ್ತಾನೆ ರೀ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಇದಾದ ನಂತರ 1919ರಲ್ಲಿ ರೌಲತ್ ಕಾಯ್ದೆ ಜಾರಿಯಾಗುತ್ತೆ. ಅದನ್ನು ವಿರೋಧಿಸಿ ರೌಲತ್ ಸತ್ಯಾಗ್ರಹವನ್ನು ಕೈಗೊಳ್ತಾನೆ ರೀ. ರೌಲತ್ ಸತ್ಯಾಗ್ರಹ ನೋಡ್ರಿ, ಬ್ರಿಟಿಷರು ಏನು ಸಶಸ್ತ್ರ ಬಲದಿಂದ ಏನು ಇಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಿದ್ರಲ್ಲ ಭಾರತದಲ್ಲಿ, ಆ ಸಾಮ್ರಾಜ್ಯವನ್ನು ಸತ್ಯಾಗ್ರಹ, ಅಹಿಂಸೆ ಈ ಮಾರ್ಗದಿಂದನೇ ಏನು ಮಾಡಿದೆ ಅಂದ್ರೆ ಗಾಂಧೀಜಿಯವರು ನಾಶಪಡಿಸಿದರು. ಇದು ನಿಮಗೆ ಗೊತ್ತಿರಬೇಕು. ರೌಲತ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಅಹಮದಾಬಾದ್ ಸತ್ಯಾಗ್ರಹ, ಚಂಪಾರಣಿ ಇವೆಲ್ಲವೂ ಕೂಡ ಗಾಂಧೀಜಿಗೆ ಸಂಬಂಧಪಟ್ಟಿದ್ದು. ಮತ್ತು ಎಕ್ಸಾಮಲ್ಲಿ ಕೂಡ ಏನು ಕೇಳ್ತಾರೆ ಅಂದರೆ ಕ್ರೊನಾಲಜಿಕಲಾಗಿ ಕೇಳ್ತಾರೆ ಎಕ್ಸಾಮಲ್ಲಿ ಕೂಡ. ನೋಡಿರಿ, ಇದಾದ ನಂತರ 1919 ಆದ ನಂತರ 1919 ಏಪ್ರಿಲ್ 13ಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಮ್ಮ ಭಾರತದಲ್ಲಿ ನಡೆದ ಅತ್ಯಂತ ದುರ್ಘಟನೆ. ಇದು ಮರೆಯಲಾರದ ದುರ್ಘಟನೆ. ಓಕೆ, ಎಷ್ಟೋ ಜನ ಪ್ರಾಣ ಬಲಿಯಾಗುತ್ತೆ, ಅಂದರೆ ಇಲ್ಲಿ ಎಷ್ಟೋ ಜನ ಗುಂಡೇಟಿಗೆ ಬಲಿಯಾಗ್ತಾರೆ. ಇದಾದ ನಂತರ 1919ರಲ್ಲಿ ಖಿಲಾಫತ್ ಚಳವಳಿ ಸ್ಟಾರ್ಟ್ ಆಗುತ್ತೆ. ಖಿಲಾಫತ್ ಚಳವಳಿ. ಓಕೆ, ಇನ್ನು 1920ರಲ್ಲಿ ಅಸಹಕಾರ ಚಳವಳಿನ, ನಾನ್ ಕೋಆಪರೇಷನ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು ಗಾಂಧೀಜಿಯವರು. ಅಸಹಕಾರ ಚಳವಳಿ ನೋಡ್ರಿ. ಅದಾದ ನಂತರ 1930ರಲ್ಲಿ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿನ ಸ್ಟಾರ್ಟ್ ಮಾಡ್ತಾರೆ. ಕಾನೂನು ಭಂಗ ಚಳವಳಿ. ನೆಕ್ಸ್ಟ್ ಇದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್, 1931 ಮಾರ್ಚ್ 5ಕ್ಕೆ ವೈಸರಾಯನಾಗಿರ್ತಕ್ಕಂಥ ಇರ್ವಿನ್ ಜೋಡಿ ಒಂದು ಒಪ್ಪಂದ ಮಾಡ್ಕೋತಾರೆ. ಅದನ್ನೇ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರೀತಾರೆ. ಗಾಂಧಿ ಇರ್ವಿನ್ ಒಪ್ಪಂದ. ಅದಾದ ನಂತರ 1932ರಲ್ಲಿ ಪುನಾದಲ್ಲಿ ಏನಾಯ್ತಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮತ್ತು ಗಾಂಧೀಜಿಯವರಿಗೆ ಒಂದು ಒಪ್ಪಂದ ಆಗುತ್ತೆ. ಅದೇ ಒಪ್ಪಂದ ಯಾವುದು? ಪುನಾ ಒಪ್ಪಂದ. ಇವ್ರ ಮೇಲೆ ಎಲ್ಲ ಎಕ್ಸಾಮಲ್ಲಿ ಕೇಳ್ತಾನೆ ರೀ. ಅರ್ಥ ಆಯ್ತಾ? ಡೈರೆಕ್ಟ್ ಕ್ವಶನ್ ಕೂಡ ಬರ್ಬೋದು. ಅದ್ರ ಸಂಬಂಧ ಮೇನ್ ಇವೆಂಟ್ಸಲ್ಲಿ ಕೂಡ ನಿಮಗೆ ಬರಿತಾ ಇದ್ದೀನಿ. ಪ್ರಮುಖ ಘಟನೆಗಳಲ್ಲಿ ಏನೇನು ಓದ್ಕೋಬೇಕು ಅನ್ನೋದು ಗೊತ್ತಿರಬೇಕು, ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥ ವಿಷಯಗಳು. ಇದಾದ ನಂತರ ನೋಡ್ರಿ, ಗಾಂಧೀಜಿಯವರು 1940ರಲ್ಲಿ ಆಗಸ್ಟ್ ಆಫರ್ ನೋಡ್ರಿ, ಆಗಸ್ಟ್ ಕೊಡುಗೆ ಏನು ಬರುತ್ತಲ್ಲ ಅಲ್ಲಿ ಅದನ್ನು ಮತ್ತೆ ರಿಜೆಕ್ಟ್ ಮಾಡ್ತಾರೆ. ಅದಾದ ನಂತರ 1940ರಲ್ಲಿ ಒಬ್ಬಂಟಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ. ಒಬ್ಬಂಟಿ ಸತ್ಯಾಗ್ರಹ. ಓಕೆ, ಒಬ್ಬಂಟಿ ಸತ್ಯಾಗ್ರಹ ಅಂದರೆ ವೈಯಕ್ತಿಕ ಕಾನೂನು ಭಂಗ ಚಳವಳಿ ಹಮ್ಮಿಕೊಳ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಇನ್ನು 1942ರಲ್ಲಿ ಕ್ರಿಪ್ಸ್ ಆಯೋಗವನ್ನು ಕೂಡ ವಿರೋಧಿಸ್ತಾರೆ ಗಾಂಧಿ. ಕ್ರಿಪ್ಸ್ ಆಯೋಗ ನೋಡ್ರಿ, ಕ್ರಿಪ್ಸ್ ಮಿಷನ್. ಇದಾದ ನಂತರ ಗಾಂಧೀಜಿಯವರು ಏನು ಮಾಡಿದ್ರು ಅಂತಂದ್ರೆ 1942 ಆಗಸ್ಟ್ 8ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿನ ಸ್ಟಾರ್ಟ್ ಮಾಡಿದರು. ಓಕೆ, ಇವೆಲ್ಲವೂ ಕೂಡ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥ ಪ್ರಮುಖ ಪಾಯಿಂಟ್ಸ್ಗಳು. ಈ ಒಂದು ಮೇನ್ ಇವೆಂಟ್ಸಿಂದ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇವ್ರನ್ನೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಬೇಕು. ಕ್ವಿಟ್ ಇಂಡಿಯಾ ಚಳವಳಿ, ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದ್ ಸತ್ಯಾಗ್ರಹ, ಖೇಡಾ, ರೌಲತ್ ಇವೆಲ್ಲವೂ ಕೂಡ ನಾವು ಡೀಟೇಲ್ಸ್ ಆಗಿ ನೋಡಿದ್ರೆ ನಮಗೆ ತುಂಬ ಏನಾಗುತ್ತೆ, ಈಸಿ ಅನಿಸುತ್ತೆ. ಅರ್ಥ ಆಯ್ತಾ? ಓಕೆ, ಹಾಗಾದರೆ ಇಷ್ಟು ಗಾಂಧೀಜಿಯವರಿಗೆ ಸಂಬಂಧಿಸಿದ ವಿಷಯಗಳು ಅನ್ನೋದು ನಿಮಗೆ ಗೊತ್ತಾಯಿತು. ಇಷ್ಟು ನಾವು ಓದ್ಕೊಳ್ಳೇಬೇಕು. ಹಾಗಾದರೆ ಇಲ್ಲಿ ಬೇಸಿಕ್ಕಿಂದ ಪ್ರಶ್ನೆಗಳು ಬರ್ತಿರ್ತವೆ. ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಏನು ಒಂದು ಚಳವಳಿ ಹಿಡಿತಲ್ಲ, ಆ ಗಾಂಧಿ ಯುಗದಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಗಳು ಅಂದರೆ ಗಾಂಧೀಜಿಯವರ ಒಂದು ಬಯೋಡಾಟಾದ ಮೇಲೇ ಪ್ರಶ್ನೆಗಳು ಏನಾಗ್ತಿರ್ತವೆ, ರೈಸ್ ಆಗ್ತಿರ್ತವ್ರಿ. ಎಕ್ಸಾಂಪಲ್ ನೋಡಿ, ಈಗೇನು ತಗೊಳ್ಳೋಣ, ಗಾಂಧೀಜಿಯವರ ಬಯೋಡಾಟಾ. ಗಾಂಧೀಜಿ ಕುರಿತು ತಿಳ್ಕೊಳ್ಳೋಣ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ಗಳನ್ನು. ನೋಡ್ರಿ, ಗಾಂಧೀಜಿಯವರು 1869ರಲ್ಲಿ ಜನಿಸ್ತಾರೆ. ಅವರು 1948ರಲ್ಲಿ ಮರಣ ಹೊಂದುತ್ತಾರೆ. ಓಕೆ, 1948. ಎಕ್ಸಾಮಲ್ಲಿ ಎರಡನ್ನೂ ಕೇಳೇನ. ಗಾಂಧೀಜಿಯವರು ಜನಿಸಿದ ವರ್ಷ ಕೇಳಿದಾನ, ಗಾಂಧೀಜಿಯವರು ಮರಣಿಸಿದ ವರ್ಷ ಕೂಡ ಕೇಳಿದ್ದಾರೆ.
ನೋಡ್ರಿ. ಹಾಗಾದರೆ ಈಗ ತುಂಬ ಇಂಪಾರ್ಟೆಂಟ್ ಏನಂದ್ರೆ ಅವಾಗ ಭಾಳ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ರು, ಸ್ವಲ್ಪ ಈಗ ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಬಂದು ಕೇಳ್ತಾ ಇದ್ದಾರೆ. ಗಾಂಧೀಜಿಯವರು 1869 ಅಕ್ಟೋಬರ್ 2ಕ್ಕೆ ಜನಿಸ್ತಾರೆ. ಹಾಗಾದರೆ ಈ ಅಕ್ಟೋಬರ್ 2 ನೀವು ನೆನ್ಪಿಟ್ಕೋಬೇಕು. ಅಕ್ಟೋಬರ್ 2. ಹಾಗಾದ್ರೆ ಅಕ್ಟೋಬರ್ 2 ಯಾಕೆ ನೆನ್ಪಿಟ್ಕೋಬೇಕಪ್ಪ ಅಂತಂದರೆ ಇದನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಏನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾವ ವರ್ಷದಿಂದ ಆಚರಣೆ ಮಾಡಿರತ್ತಂದ್ರಿಗಿನ 2007ರಿಂದ ಆಚರಣೆ ಮಾಡಾಕ್ತಾರೆ. 2007. ಇದನ್ನೇ ಗಾಂಧಿ ಜಯಂತಿ ಅನ್ನೋ ಅಂತ ಕೂಡ ಏನು ಮಾಡ್ತೀವಿ ನಾವು, ಪ್ರತಿ ವರ್ಷ ಗಾಂಧಿ ಜಯಂತಿ ಅಕ್ಟೋಬರ್ 2ಕ್ಕೆ ನಾವು ಆಚರಣೆ ಮಾಡ್ತೀವಿ. ಓಕೆ, ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಅಹಿಂಸಾ ದಿನ ಇಂಪಾರ್ಟೆಂಟ್. ಯಾರ ನೆನಪಿಗಾಗಿ ಅಹಿಂಸಾ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಕೇಳ್ಬೋದು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ಬೋದು, ಯಾವ ವರ್ಷದಿಂದ ಅಹಿಂಸಾ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ 2007ರಲ್ಲಿ. ಓಕೆ, ಹಾಗಾದರೆ ಗಾಂಧೀಜಿಯವರು ಎಲ್ಲಿ ಜನಿಸಿದರು ಅಂತ ಕೇಳ್ತಾರೆ. ಗುಜರಾತ್ ನೋಡ್ರಿ, ಗುಜರಾತಿನ ಪೋರ್ಬಂದರ್, ಗುಜರಾತಿನ ಪೋರ್ಬಂದರ್ನಲ್ಲಿ ಇವರು ಜನ್ಮಿಸ್ತಾರೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್. ಓಕೆ, ಪೋರ್ಬಂದರ್ನಲ್ಲಿ ಜನನ ಆಗುತ್ತೆ. ಇನ್ನು ಇವರ ತಂದೆ ಯಾರು ಅಂತಂದ್ರಿಗಿನ ಕರಮ್ಚಂದ್ ಗಾಂಧಿ, ಅಥವಾ ಸಾರಿ ಕರಮ್ಚಂದ್ ಅನ್ನೋರು ಫಾದರ್. ಇನ್ನು ಮದರ್ ಪುತಲಿಬಾಯಿ, ಪುತಲಿಬಾಯಿ. ಓಕೆ, ಇನ್ನು ಗಾಂಧೀಜಿಯವರು 1883ರಲ್ಲೇ ಮದುವೆ ಆಗ್ತಾರೆ. ಸುಮಾರು ಇವರಿಗೆ 13 ವರ್ಷ ಇರುತ್ತೆ. ಅವಾಗ 13 ವರ್ಷದಲ್ಲೇ ಇವರು ಬಾಲ್ಯ ವಿವಾಹ ಆಗ್ತಾರೆ. 14 ವರ್ಷದ ಕಸ್ತೂರಿಯನ್ನು ನೋಡ್ರಿ, ಕಸ್ತೂರಿ ಬಾ ಇವರನ್ನು ಗಾಂಧೀಜಿಯವರು ಮದುವೆ ಆಗ್ತಾರೆ. ಅದಾದ ನಂತರ 1891ರಲ್ಲಿ ಕಾನೂನು ಪದವಿಯನ್ನು ಮುಗಿಸಿಕೊಂಡು, ಕಾನೂನು ಪದವಿ, ಓಕೆ, ಲಾ ಕೋರ್ಸನ್ನು ಮುಗಿಸಿಕೊಂಡು 1891ರಲ್ಲಿ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಗಾಂಧೀಜಿಯವರು ಮತ್ತೆ ಭಾರತಕ್ಕೆ ಬರ್ತಾರೆ. ಅದಾದ ನಂತರ ಇವರು ಭಾರತದಲ್ಲಿ ರಾಜ್ಕೋಟ್ ನೋಡ್ರಿ, ರಾಜ್ಕೋಟ್ ಮತ್ತು ಬಾಂಬೆಯಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ. ವಕೀಲ ವೃತ್ತಿ ಎಕ್ಸಾಮಲ್ಲಿ ಇದನ್ನು ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಏನು ಕೇಳಿದಾರೆ ಅಂದ್ರಿಗಿನ ಗಾಂಧೀಜಿಯವರು ಕಾನೂನು ಪದವಿ ಮುಗಿಸಿಕೊಂಡು ಭಾರತಕ್ಕೆ ಬಂದ ನಂತರ ಅಲ್ಲಿ ಡ್ಯಾಶ್ ಕೊಟ್ಟಿದ್ರೆ ಯಾವ ವೃತ್ತಿಯಲ್ಲಿ ತೊಡಗಿದ್ರು ಅಂತ ಕೇಳಿದ್ದಾರೆ. ವಕೀಲ ವೃತ್ತಿಯನ್ನು ತೊಡಗಿಸ್ಕೋತಾರೆ. ಬಟ್ ಹಲವಾರು ಸೋಲಾಗುತ್ತೆ. ಆವಾಗ ಗಾಂಧೀಜಿ ಅನ್ಕೊಳ್ತಾರೆ ನಾನು ವಕೀಲ ವೃತ್ತಿ ಬಿಟ್ಬಿಡಬೇಕು, ಅದನ್ನು ಬಿಸ್ನೆಸ್ ಮಾಡಬೇಕಂತ ಅನ್ಕೋತಾರೆ. ಆವಾಗ ಅಲ್ಲಿ ಬಂದಿರತಕ್ಕಂಥ ಒಂದು ಆಫರ್ ಏನಂದ್ರಿಗಿನ ಯಾಕೆ ಸೋಲ್ತಾ ಇದ್ರು ಅನ್ನೋದು ಕೂಡ ಹೇಳ್ತೀನಿ ಕೇಳ್ರಿ. ಗಾಂಧೀಜಿಯವರು ಸೋಲಿಗೆ ಕಾರಣ ಏನಂದ್ರಿಗಿನ ಗಾಂಧೀಜಿಯವರು ಓದಿರ್ತಕ್ಕಂಥದ್ದು ಬ್ಯಾರಿಸ್ಟರ್ ಪದವಿ, ಅಂದ್ರೆ ಇಂಗ್ಲೆಂಡಿನ ಲಾನ ಓದ್ಕೊಂಬಂದವರು. ಬಟ್ ಭಾರತದಲ್ಲಿ ಇರ್ತಕ್ಕಂಥ ಈ ಹಿಂದೂ ಕಾನೂನು, ಮುಸ್ಲಿಂ ಕಾನೂನು, ಬೇರೆ ಬೇರೆ ಕಾನೂನು ಮೇಲೆ ಗಾಂಧೀಜಿಗೆ ಏನಿರಲಿಲ್ಲ, ಪಟ್ಟು ಇರಲಿಲ್ಲ, ಹಿಡಿತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದು ಏನು ಕೇಸ್ಗಳಲ್ಲಿ ಗಾಂಧೀಜಿಯವರು ಸೋಲ್ತಾ ಇದ್ರು. ಗಾಂಧೀಜಿಯವರಿಗೆ ಮಾತಾಡಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ ಸರಿಯಾಗಿ. ಹಾಗಾಗಿ ಗಾಂಧೀಜಿಯವರು ಡಿಸೈಡ್ ಮಾಡಿ ನನಗಿದು ಆಗಲ್ಲ, ಈ ವಕೀಲ ವೃತ್ತಿ ನನಗೆ ಸೂಟ್ ಆಗಲ್ಲ ಅಂತೇಳಿ ಅದನ್ನು ಕ್ವಿಟ್ ಮಾಡಿ ಬಿಸ್ನೆಸ್ಗೆ ಎಂಟ್ರಿ ಕೊಡಬೇಕಂತ ತಿಳ್ಕೊತಿರ್ತಾರೆ. ಬಟ್ ಆ ಒಂದು ಎಂಟ್ರಿ ಕೊಡಬೇಕನ್ನಷ್ಟರಲ್ಲಿ ಏನಾಗುತ್ತಂದರೆ ಅಲ್ಲಿ ತಿರುವಾಗುತ್ತೆ. ಏನು ತಿರುವು ಅಂತಂದರೆ ಈ ತ್ಯಾಬ್ ಸೇಟು ಅಬ್ದುಲ್ ಸೇಟ್ ಅಥವಾ ದಾದಾ ಅಬ್ದುಲ್ ಅಂತ ನಮ್ಮ ಗೌರ್ಮೆಂಟ್ ಬುಕ್ಸಲ್ಲಿದೆ. ದಾದಾ ಅಬ್ದುಲ್ಲಾ ಅನ್ನೋವರು ಗಾಂಧೀಜಿಗೆ ಒಂದು ಕೇಸನ್ನು ಒಪ್ಪಿಸ್ತಾರೆ. ಅಂದ್ರೆ ನನಗೆ ನೀ ಕಾನೂನು ಸಲಹೆಗಾರನಾಗಿ ಇರೋ ಅಂತೇಳಿ ಕೇಸಿ ಅವರು ಗಾಂಧೀಜಿಗೆ ಆಹ್ವಾನ ಕೊಡ್ತಾರೆ ಗಾಂಧೀಜಿಗೆ. ಹಾಗಾಗಿ ಗಾಂಧೀಜಿಯವ್ರು ಏನು ಮಾಡಿದ್ರು ಅಂದ್ರೆ ದಾದಾ ಅಬ್ದುಲ್ ಜೋಡಿ 1 ಇಯರ್ ಅಗ್ರಿಮೆಂಟ್ ಮಾಡ್ಕೋತಾರೆ. 1 ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು ಆಯಿತು ನಿನ್ನ ಕಂಪ್ನಿ ಏನಿದೆಯಲ್ಲ ಏನದು ಸಿಗಾಕೊಂಡೈತಲ್ಲ ನಾನು ಅದರಲ್ಲೇ ಕೇಸನ್ನು ಗೆಲ್ಸ್ಕೊಡ್ತೀನಿ ಅಂತೇಳಿ ಕೇಸಿ ಗಾಂಧೀಜಿಯವ್ರು ಏನು ಮಾಡಿದ್ರು ಅವನಿಗೆ ಮಾತು ಕೊಡ್ತಾರೆ. ಹಾಗಾಗಿ ಇಲ್ಲಿ ಮ್ಯಾಟ್ರ್ ಏನಾಗುತ್ತೆ ಅಂತ ಕೇಳ್ರಿ, ಕನ್ಫ್ಯೂಸ್ ಆಗಿಬಿಡ್ರಿ. ದಾದಾ ಅಬ್ದುಲ್ಲಾ ಮತ್ತು ಇನ್ನೊಬ್ಬರು ತ್ಯಾಬ್ ಸೇಟ್ ಅಂತಿದ್ರು. ತ್ಯಾಬ್ ಸೇಟ್ ಇವರಿಬ್ಬರು ದಕ್ಷಿಣ ಆಫ್ರಿಕಾದಲ್ಲಿ ಅಂದರೆ ಸೌತ್ ಆಫ್ರಿಕಾದಲ್ಲಿ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ರು. ಬಟ್ ತ್ಯಾಬ್ ಸೇಟ್ ಏನು ಮಾಡಿದ್ದ ಅಂದ್ರಿಗಿನ ದಾದಾ ಅಬ್ದುಲ್ಗೆ ಮೋಸ ಮಾಡಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದ. ಅದು ದಾದಾ ಅಬ್ದುಲ್ನೇ ಗೊತ್ತಾಗಿ ಈ ತ್ಯಾಬ್ ಸೇಟ್ ಮೇಲೆ ಅವ್ರು ಕೇಸ್ ಹಾಕಿದ್ರು. ಆ ತ್ಯಾಬ್ ಸೇಟ್ನ ವಿರುದ್ಧ ಕೇಸ್ ಗೆಲ್ಲಬೇಕಾಗಿತ್ತು. ಆಗ ಗಾಂಧೀಜಿಯವ್ರನ್ನ ಆಹ್ವಾನ ಮಾಡ್ಕೊಂಡು ಹೋಗ್ತಾರೆ. ಇದು ಮ್ಯಾಟ್ರ್. ಹಾಗಾಗಿ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಯಾರ ಪರವಾಗಿ ವಾದ ಮಂಡಿಸಲು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋದರು, ಸೌತ್ ಆಫ್ರಿಕಾಕ್ಕೆ ಹೋದರು ಅಂತ ಕೇಳಿದ್ರೆ ದಾದಾ ಅಬ್ದುಲ್ಲಾ ಕಂಪನಿ ಪರವಾಗಿ. ಓಕೆ, ಇನ್ನು ಯಾವಾಗ ಹೋದ್ರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ.
ಸೌತ್ ಆಫ್ರಿಕಕ್ಕೆ ಹೋಗಿದ್ದು ಗಾಂಧೀಜಿಯವರು 1893ರಲ್ಲಿ. ಹಾಗಾದರೆ ಎಲ್ಲಿವರೆಗಿದ್ರು ಅಂತ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. 1914ವರೆಗೂ ಕೂಡ ಇವರು ದಕ್ಷಿಣ ಆಫ್ರಿಕಾದಲ್ಲೇ ವಾಸವಾಗಿದ್ದರು. 1914 ತುಂಬ ಇಂಪಾರ್ಟೆಂಟ ಎಕ್ಸಾಮಲ್ಲಿ ಇದನ್ನು ಕೇಳಿದನ. ಇನ್ನು ಎಷ್ಟು ವರ್ಷಗಳ ಕಾಲ ಇದ್ದರು ಅಂದ್ರಿಗಿನ ಸುಮಾರು 22 ವರ್ಷಗಳ ಕಾಲ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿರ್ತಾರೆ. ತಮ್ಮ ಯೌವನ ವಯಸ್ಸನ್ನು ಅಲ್ಲೇ ಏನು ಮಾಡ್ತಾರೆ, ಕಳೀತಾರೆ. ಯಾರು? ಈ ಒಂದು ಗಾಂಧೀಜಿಯವರು. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಗಾಂಧೀಜಿಯ ಬಯೋಡಾಟಾದಲ್ಲಿ ಇನ್ನೊಂದು ಮಿಸ್ ಮಾಡಿದೆ. ಏನಂದ್ರಿಗಿನ ಗಾಂಧೀಜಿಗೆ 4 ಜನ ಮಕ್ಕಳಿದ್ದಾರೆ, ಹರಿಲಾಲ್, ಮಣಿಲಾಲ್, ರಾಮದಾಸ್, ದೇವದಾಸ್. ಓಕೆ, ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದ, ಯಾವುದೋ ಒಂದು SI ಪ್ರಶ್ನೆ SIಯಲ್ಲಿ ಬಂದಿತ್ತು ಪರೀಕ್ಷೆಯಲ್ಲಿ. ಗಾಂಧೀಜಿಯ ಹಿರಿಯ ಮಗ ಅಂದರೆ ಯಾವ ಮಗ ದಾರಿ ತಪ್ಪಿದ ಮಗನಾಗಿದ್ದಾನೆ ಅಂದ್ರೆ ಗಾಂಧೀಜಿಯ ದಾರಿ ತಪ್ಪಿದ ಮಗ ಯಾರು ಅಂತ ಕೇಳಿದ್ರು. ಹಾಗಾಗಿ ದಾರಿ ತಪ್ಪಿದ ಮಗ ಯಾರು ಅಂತಂದರೆ ಹರಿಲಾಲ್ ನೋಡ್ರಿ, ಹರಿಲಾಲ್. ಓಕೆ, ಗಾಂಧೀಜಿಯ ಯಾವ ಹಿರಿಯ ಮಗ ದಾರಿ ತಪ್ಪಿದ ಮಗನಾಗಿದ್ದಾನೆ ಅಂತ ಕೇಳಿದ್ರೆ ಹರಿಲಾಲ್, ಇನ್ನೊಬ್ಬರು ಮಣಿಲಾಲ್, ರಾಮದಾಸ್, ದೇವದಾಸ್. ಓಕೆ, 4 ಜನ ಮಕ್ಕಳು ಅನ್ನೋದು ಗೊತ್ತಿರಬೇಕು. ಇಷ್ಟು ಬೇಸಿಕ್. ಹಾಗಾದರೆ ಈಗ ನಾವೇನು ಮಾಡೋಣ, ಸೌತ್ ಆಫ್ರಿಕಾದ ಕಥೆ ನೋಡೋಣ ಸ್ವಲ್ಪ. ಸೌತ್ ಆಫ್ರಿಕಾದಲ್ಲಿ ಏನೇನಾಯಿತು ಅಂತ ನೋಡ್ರಿ. 1893ರಿಂದ 1914ರವರೆಗೆ ಗಾಂಧೀಜಿಯವರು 22 ವರ್ಷಗಳ ಕಾಲ ಸೌತ್ ಆಫ್ರಿಕಾದಲ್ಲಿ ಇದ್ದರು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಸೌತ್ ಆಫ್ರಿಕಕ್ಕೆ ಹೋಗಿದ್ದು ದಾದಾ ಅಬ್ದುಲ್ಲಾ ಕಂಪನಿ ಪರವಾಗಿ ವಾದ ಮಂಡಿಸಲಿಕ್ಕೆ. ಓಕೆ, ದಾದಾ ಅಬ್ದುಲ್ಲಾ. ಹಾಗಾದರೆ ಗಾಂಧೀಜಿಯವರು ಎಲ್ಲಿ ಹೋಗಿ ಉಳ್ಕೊಂಡ್ರು? ಸೌತ್ ಆಫ್ರಿಕಾದ ಯಾವ ಪ್ರದೇಶದಲ್ಲಿ ಉಳ್ಕೊಂಡ್ರು ಅಂದ್ರೆ ನೆಟಲ್. ಈ ನೆಟಲ್ ಅನ್ನುವಂಥ ಪ್ರದೇಶದಲ್ಲಿ ಉಳ್ಕೊಂಡಿದ್ದರು. ಹಾಗಾದರೆ ಇವರು ವಾದ ಮಾಡಲಿಕ್ಕೆ ಹೋಗ್ಬೇಕಾಗಿರತಕ್ಕಂಥ ಪ್ರದೇಶ ಯಾವುದು ಅಂತಂದ್ರೆ ಪ್ರಿಟೋರಿಯಾಕ್ಕೆ ಹೋಗಬೇಕಾಗಿತ್ತು. ಪ್ರಿಟೋರಿಯಾಕ್ಕೆ ಹೋಗಬೇಕಾದ್ರೆ ಇವರು ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಆವಾಗ ಏನಾಯಿತು ಅಂತಂದ್ರಿಗಿನ ಈ ಗಾಂಧೀಜಿಯವ್ರನ್ನ ವರ್ಣಭೇದ ನೀತಿ ಕಾರಣದಿಂದಾಗಿ ಸ್ಟ್ಯಾಂಡರ್ಡ್ ಟನ್ ಅನ್ನುವಂಥ ಪ್ರಾಂತ್ಯದಲ್ಲಿ ಕೆಳಗಿಳಿಸಿಬಿಡ್ತಾರೆ. ಅಂದರೆ ಚಲಿಸುತ್ತಿರುವ ರೈಲಿನಿಂದ ಏನು ಮಾಡಿದ್ರು, ಅಲ್ಲಿ ಏನು ಸ್ಟ್ಯಾಂಡರ್ಡ್ ಟನ್ ಎನ್ನುವಂಥ ಪ್ರದೇಶದಲ್ಲಿ ಏನು ಸ್ಟಾಪ್ ಇತ್ತಲ್ಲ ಅಲ್ಲೇ ಇಳಿಸಿಬಿಟ್ರು ಗಾಂಧೀಜಿಯವ್ರನ್ನ. ಯಾಕಂದ್ರೆ ಇಲ್ಲಿ ವರ್ಣಭೇದ ನೀತಿ ಇದೆ, ಹಾಗಾಗಿ ಈ ಬೋಗಿಯಲ್ಲಿ ಬರೋಂಗಿಲ್ಲ ಅಂತೇಳಿ ಗಾಂಧೀಜಿಯವ್ರನ್ನ ಏನು ಮಾಡಿದ್ರು, ಕೆಳಗಿಳಿಸಿದ್ರು. ಆವಾಗ ಗಾಂಧೀಜಿಯವ್ರಿಗೆ ಅನಿಸ್ತು, ನಾವೊಬ್ಬ ವಕೀಲನಾಗಿ ಏನು ಮಾಡೋಕ್ಕಾಗಲಿಲ್ಲ, ಮತ್ತು ಜನಸಾಮಾನ್ಯರ ಸ್ಥಿತಿ ಹೇಗಿರ್ಬೋದು ಅಂತ ಅವಾಗೇ ಯೋಚನೆ ಮಾಡಿದ. ಹಾಗಾಗಿ ಆತ ಒಂದು ರಾತ್ರಿ ಚಳಿ ಅನ್ಲಾರ್ದೆ ಆ ಚಳಿ ಕುರಿತಕ್ಕೆ ಅಲ್ಲೇ ಕಳೆದ. ಮಾರಿಡ್ಜ್ಬರ್ಗ್ ಅಂತ ಬರುತ್ತೆ. ಈ ಮಾರಿಡ್ಜ್ಬರ್ಗ್ ಅನ್ನುವಂಥ ಪ್ರದೇಶದಲ್ಲಿ ರಾತ್ರಿ ಪೂರ್ತಿ ಗಾಂಧೀಜಿಯವರು ಅಲ್ಲೇ ಕಳೆದರು. ಆ ನಂತರ ಬೆಳಗ್ಗೆ ವಿಷಯನ ದಾದಾ ಅಬ್ದುಲ್ಲಾ ಅವರಿಗೆ ಹೇಳಿದ್ರು, ಈ ರೀತಿ ಆಗಿದೆ ತಿಳಿಸಿ. ದಾದಾ ಅಬ್ದುಲ್ಲಾ ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ವೆಹಿಕಲ್ ಅರೇಂಜ್ಮೆಂಟ್ ಮಾಡಿ ಮತ್ತು ಪ್ರಿಟೋರಿಯಾಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಗಾಂಧೀಜಿಯವರು ಪ್ರಿಟೋರಿಯಾಕ್ಕೆ ಹೋಗಿ ಅಲ್ಲಿ ಎಲ್ಲ ಈ ವಾದ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತಾರೆ. ಆವಾಗ ಫೈನಲ್ ಆಗಿ ಗಾಂಧೀಜಿಯವ್ರಿಗೆ ಏನು ಗೊತ್ತಾಗುತ್ತೆ ಅಂತಂದ್ರಿಗಿನ ಒಂದು ಗೊತ್ತಾಯಿತು. ಏನಂದ್ರಿಗಿನ ಇವರಿಬ್ಬರ ನಡುವೆ ವಾದ ಇದೆ. ಇದು ವಾದ ಇವತ್ತು ನಾಳೆ ಬಗೆಹರಿಯೋದಂತಲ್ಲ, ಬಟ್ ಇದು ಭಾಳ ಲಾಂಗ್ ಟರ್ಮ್ ಹೋಗುತ್ತೆ. ಇವರು ಸಿಕ್ಕಾಪಟ್ಟೆ ದುಡ್ಡು ಕೂಡ ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಗಾಂಧೀಜಿಯವರು ಇಬ್ಬರಿಗೆ ಏನು ಹೇಳಿದ್ರು, ದಾದಾ ಅಬ್ದುಲ್ಲಾಗ ಮತ್ತು ಆಪ್ಸೇಟಿಗೆ ಏನು ಹೇಳಿದರು ಅಂತಂದ್ರಿಗಿನ ನೀವು ಒಂದು ಸೆಟಲ್ಮೆಂಟಿಗೆ ಬಂದುಬಿಡ್ರಿ, ಸಂಧಾನಕ್ಕೆ ಬಂದುಬಿಡ್ರಿ. ಯಾಕಂದ್ರಿಗಿನ ನೀವು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಮಾತಾಡಿಕೊಂಡು ಕಾಂಪ್ರಮೈಸ್ ಆಗಿಬಿಟ್ರಿ ಅಂದ್ರಿಗಿನ ಆ ದುಡ್ಡು ತುಂಬ ಏನಾಗುತ್ತೆ, ಸೇವ್ ಆಗುತ್ತೆ. ಹಾಗಾಗಿ ನನ್ನ ಮಾತು ಕೇಳಿ ನೀವು ಮಾತುಕತೆಗೆ ಬರ್ರಿ ಅಂತಂದಾಗ ಆವಾಗ ಅವರಿಬ್ಬರು ಕೂಡ ಗಾಂಧೀಜಿಯ ಮನವಿ ಮೇರೆಗೆ ಇಬ್ಬರೂ ಕೂಡ ಬಂದು ಮಾತುಕತೆ ಮಾಡಿ ಅದು ಏನೇನು ಲಾಭ ಯಾರಿಗಾಗಿತ್ತು, ಏನು ನಷ್ಟ ಯಾರಿಗಾಗಿತ್ತು ಅದೆಲ್ಲ ಬಗೆಹರಿತು. ಆನಂತರ ಈ ಟ್ಯಾಬ್ಸೆಟ್ ಏನು ವಂಚನೆ ಮಾಡಿದ್ನಲ್ಲ ಅದನ್ನೆಲ್ಲ ಪರಿಹಾರನ ಕೊಡೋದಾಗಿ ಒಪ್ಕೊಳ್ತಾನೆ. ಸ್ವಲ್ಪ ಟೈಮ್ ಕೂಡ ತೊಗೊಳ್ತಾನೆ. ಗಾಂಧೀಜಿಯವರೇ ಕೊಡ್ತಾರೆ ಅವನಿಗೆ ಟೈಮ್. ಒಂದೇ ಬೇರೆ ಕೊಟ್ಟರೆ ಏನಾಗಲ್ಲ, ಅವ್ನ ಬದುಕು ಬೀದಿ ಪಾಲಾಗಿಬಿಡುತ್ತೆ. ಹಾಗಾಗಿ ಇಷ್ಟು ಕಂತುಗಳಲ್ಲಿ ಅವನ್ನ ಏನು ವಂಚನೆ ಮಾಡಿದ್ದಲ್ಲ ಅದನ್ನೆಲ್ಲ ತೀರಿಸಿಬಿಡೋ ತಿಳ್ಕಿ ಅಲ್ಲಿಗೆ ಏನು ಮಾಡಿದ, ಈ ಕೇಸನ್ನು ಕ್ಲೋಸ್ ಮಾಡಿದ ಗಾಂಧೀಜಿಯವರು. ಇನ್ನು ಕೇಸ್ ಕ್ಲೋಸ್ ಆಯಿತು ಮತ್ತು ಭಾರತಕ್ಕೆ ಬಂದುಬಿಡ್ಬೋದಾಗಿತ್ತು ಗಾಂಧೀಜಿ, ಮತ್ತು ಅಲ್ಲೇ ಉಳ್ಕೊಂಡ ಅನ್ನೋದು ಪ್ರಶ್ನೆ ಬರುತ್ತೆ. ಅದೇ ನೋಡ್ರಿ ಈಗ ಹೇಳ್ತೀನಿ ಮ್ಯಾಟ್ರ್. ಗಾಂಧೀಜಿಯವ್ರು ಇನ್ನೇನು ಭಾರತಕ್ಕೆ ಬರಬೇಕಾಗಿತ್ತು, ಬಟ್ ಅಷ್ಟರಲ್ಲಿ ಪೇಪರ್ ಓದ್ತಾ ಇದ್ದರು. ಪೇಪರ್ ಓದಬೇಕಾದ್ರೆ ಆ ಪೇಪರ್ನಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ಭಾರತೀಯರಿಗೆ ಯಾವ್ಯಾವ ರೀತಿ ಅನ್ಯಾಯ ನಡೀತಾ ಇದೆ ಅನ್ನೋದು ಎಲ್ಲ ಗೊತ್ತಾಯಿತು. ಹಾಗಾಗಿ ಗಾಂಧೀಜಿಯವರು ಅವತ್ತೇ ದೃಢ ನಿರ್ಧಾರ ಮಾಡಿದರು, ಇದಕ್ಕೆ ನಾವು ಪರಿಹಾರ ಕೊಟ್ಟೇ ಹೋಗಬೇಕು, ಅಲ್ಲಿವರೆಗೂ ನಾವು ಸೌತ್ ಆಫ್ರಿಕಾದಲ್ಲೇ ಇರಬೇಕು ಅಂತೇಳಿ ಅವರು ಡಿಸೈಡ್ ಮಾಡ್ತಾರೆ. ಅಲ್ಲಿ ಏನೇನು ಪ್ರಾಬ್ಲಮ್ಗಳು ಆಗಿದ್ದು ಅಂದ್ರಿಗಿನ್ನ ಒಂದು ಕರಿಯ ಮತ್ತು ಬಿಳಿಯ ಅನ್ನುವಂಥ ಭೇದ ಭಾವ ಇತ್ತು.
ದಕ್ಷಿಣ ಆಫ್ರಿಕಾದಲ್ಲಿ ಕರಿಯ ಮತ್ತು ಬಿಳಿಯ. ಕರಿಯರಿಗೆ ಕೆಳದರ್ಜೆಯ ಸ್ಥಾನಮಾನಗಳಿದ್ದರೆ ಬಿಳಿಯರಿಗೆ ಅಂದರೆ ಉನ್ನತ ದರ್ಜೆಯ ಸ್ಥಾನಮಾನಗಳನ್ನು ಕೊಡ್ತಾಯಿದ್ರು ಮತ್ತು ಹೀಯಾಳಿಸ್ತಾ ಇದ್ದರು, ಅವಮಾನ ಮಾಡ್ತಾಯಿದ್ರು. ಈ ರೀತಿ ಇತ್ತು. ಮತ್ತು ಕರಿಯರು ಯಾರಿದ್ರಲ್ಲ ಆ ಭಾರತೀಯರಿಗೆ ಮತ್ತು ಅಲ್ಲಿರ್ತಕ್ಕಂಥ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಕರಿಯರಿಗೆ ಮತದಾನದ ಹಕ್ಕನ್ನು ಕೂಡ ಮುಟುಕುಗೊಳಿಸ್ಬೇಕಂತೇಳಿ ಅವರು ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದರು. ಮತ್ತು ಅದೇ ರೀತಿಯಾಗಿ ಕ್ರೈಸ್ತರೇತರ ಮದುವೆಗಳನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಿಲ್ಲ. ಅಂದ್ರೆ ಕ್ರೈಸ್ತ ಧರ್ಮದ ಕಲ್ಚರ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಮದುವೆ ಆಗಬೇಕು, ಕ್ರೈಸ್ತ ಧರ್ಮೀಯರನ್ನೇ ಮದುವೆ ಆಗಬೇಕು. ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ಬ ಭಾರತದ ವ್ಯಕ್ತಿ ಸೌತ್ ಆಫ್ರಿಕಾಗೆ ವ್ಯಾಪಾರಕ್ಕೆ ಹೋಗಿದ್ದಾನಂದ್ರಗಿನ ಆತ ಮದುವೆ ವಯಸ್ಸಿಗೆ ಬಂದ ನಂತರ ಭಾರತದ ಹೆಣ್ಣನ್ನು ಮಾಡಿಕೊಂಡು ಹಿಂದೂ ಧರ್ಮದ ಪ್ರಕಾರ ಅಥವಾ ಇಲ್ಲಿ ವಿವಾಹವಾಗಿ ಅಲ್ಲಿ ಹೋಗ್ತೀನಿ ಅಂದ್ರಗಿನ ಅವ್ರು ಏನು ಮಾಡ್ತಾರಂದ್ರೆ ಅಲ್ಲಿ ಅದಕ್ಕೆ ಒಪ್ಕೊಳ್ಳಲ್ಲ, ಅವ್ರು ಅಗ್ರಿ ಮಾಡಲ್ಲ ಅದನ್ನು. ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ಗಳಿದ್ದವು. ಮತ್ತು ಒಂದು ಬಾಲಸ್ವಾಮಿ ಪ್ರಕರಣ ಅಂತ ಆಗುತ್ತೆ, ದಬ್ಬಾಳಿಕೆ ಮಾಡ್ತಿರ್ತಾರೆ. ಅಲ್ಲಿ ಒಬ್ಬ ವರ್ಕರ್ ಇತ್ತ, ಆ ವರ್ಕರ್ ಮೇಲೆ ಏನು ಮಾಡಿದ ಬಾಲಸ್ವಾಮಿ ಅನ್ನುವಂಥ ಈ ವರ್ಕರ್ ಮೇಲೆ ಮಾಲಕ ಸಿಕ್ಕಾಪಟ್ಟೆ ಬಡಿದಿದ್ದ. ಹಾಗಾಗಿ ಗಾಂಧೀಜಿಯವರು ಇದನ್ನು ವಿರೋಧಿಸಿ ಆ ಒಂದು ಮಾಲಕನ ಮೇಲೆ ಕೇಸ್ ಹಾಕಿದರು. ಕೇಸನ್ನು ಕೂಡ ಗೆದ್ದರು. ಇವೆಲ್ಲ ಯಾವಾಗ ಗಾಂಧೀಜಿಯವರು ಮುನ್ನಡೆಸ್ತಾ ಹೋದರು ಆವಾಗ ಗಾಂಧೀಜಿಯವರಲ್ಲಿ ಹೀರೋ ಆಗಿಬಿಡ್ತಾರೆ. ಹೀರೋ ಆಗಿ ಎಲ್ಲ ಅವರ ಸುಖ ದುಃಖಗಳನ್ನು ಹೇಳ್ಕೊಳ್ಬೇಕು, ಎಲ್ಲ ಪರಿಹಾರ ಕೊಡಬೇಕಂತೇಳಿ ಕೇಸಿ ಅವರಿಗಾಗಿಯೇ ಒಂದು ಭಾರತೀಯರಿಗಾಗಿಯೇ ಏನು ಮಾಡಿದಪ್ಪ ಅಂದ್ರಿಗಿನ ನೆಟಲ್ ಇಂಡಿಯನ್ ಕಾಂಗ್ರೆಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾನೆ ರೀ. ನೆಟಲ್ ಇಂಡಿಯನ್, ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಒಂದು ಸೆಕೆಂಡ್. ನೆಟಲ್ ಇಂಡಿಯನ್ ಕಾಂಗ್ರೆಸ್ ನೋಡಿ, ಇದು ಪ್ರಶ್ನೆ ಬಂದೇ ಬರುತ್ತೆ. ಓಕೆ, ದಕ್ಷಿಣ ಆಫ್ರಿಕಾದಲ್ಲಿ ಸ್ಥಾಪಿಸಿದ ಸಂಸ್ಥೆ ಯಾವುದಂತ ಕೇಳಿದ್ರೆ, ಗಾಂಧೀಜಿಯವರು ಸ್ಥಾಪಿಸಿದ ಸಂಸ್ಥೆ ಯಾವುದಂತ ಕೇಳಿದ್ರೆ ನೆಟಲ್ ಇಂಡಿಯನ್ ಕಾಂಗ್ರೆಸ್ ಅಂತ ಹೇಳ್ರಿ. ಇನ್ನು ಪತ್ರಿಕೆ ಬಗ್ಗೆ ಕೇಳಿದ್ರೆ ತಿಳ್ಕೊರಿ, ಪತ್ರಿಕೆ ಬಗ್ಗೆ ಕೇಳಿದರೆ ಇಂಡಿಯನ್ ಒಪಿನಿಯನ್ ಅಂತ ಹೇಳ್ಬೇಕು ನೀವು. ಇಂಡಿಯನ್ ಒಪಿನಿಯನ್, ಓಕೆ, ಇಂಡಿಯನ್ ಒಪಿನಿಯನ್. ಇನ್ನು ಆಶ್ರಮಗಳು ಕೇಳಿದರೆ ಫಿನಿಕ್ಸ್ ಫಾರ್ಮ್, ಮತ್ತೊಂದು ಟಾಲ್ಸ್ಟಾಯ್ ಆಶ್ರಮ ಅಂತ ಬರ್ತದೆ. ಟಾಲ್ಸ್ಟಾಯ್ ಆಶ್ರಮ. ಇವು ಗಾಂಧೀಜಿಯವರು ಸ್ಥಾಪಿಸಿರ್ತಕ್ಕಂಥ ಆಶ್ರಮಗಳು ರೀ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಒಂದು ನೋಡ್ರಿ, ಸಂಸ್ಥೆ ನೆಟಲ್ ಇಂಡಿಯನ್ ಕಾಂಗ್ರೆಸ್, ಇದು ತುಂಬ ಇಂಪಾರ್ಟೆಂಟ್. ಫಿನಿಕ್ಸ್ ಫಾರ್ಮ್ ಇಂಪಾರ್ಟೆಂಟ್, ಟಾಲ್ಸ್ಟಾಯ್. ಇನ್ನು ಇಂಡಿಯನ್ ಒಪಿನಿಯನ್ ಪತ್ರಿಕೆ ಇಂಪಾರ್ಟೆಂಟ್ ನೋಡ್ರಿ. ಇದು ಎಕ್ಸಾಮಲ್ಲಿ ಕೇಳ್ಯಾರ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಯಾವ ಪತ್ರಿಕೆನ ಹೊರ ತೊಗೊಂಬಂದಿದ್ರು ಅಂತ ಕೇಳಿದ್ರೆ ಇಂಡಿಯನ್ ಒಪಿನಿಯನ್. ಇನ್ನೊಂದು ಏನು ಗೊತ್ತಿರಬೇಕು ನಿಮ್ಗೆ ಅಂತಂದರೆ, ಇಂಪಾರ್ಟೆಂಟಾಗಿ ಗಾಂಧೀಜಿಯವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಇರಬೇಕಾದ್ರೆ ಒಂದು ಪ್ರಶಸ್ತಿ ಸಿಗುತ್ತೆ. ಅದು ಯಾವ ಪ್ರಶಸ್ತಿ ಅಂತಂದ್ರಿಗಿನ ಕೈಸರ್ ಎ ಹಿಂದ್ ಪ್ರಶಸ್ತಿ ಅಥವಾ ಪದವಿ ಅಂತ ಕರಿತೀವಿ ನಾವು ಇದನ್ನು ಯಾರು ಕೊಡ್ತಾರೆ ಅಂತಂದರೆ ಬ್ರಿಟಿಷರು ಕೊಡ್ತಾರೆ ಗಾಂಧೀಜಿಯವ್ರಿಗೆ. ಗಾಂಧೀಜಿಯವ್ರಿಗೆ ಯಾಕೆ ಕೊಟ್ಟರು ಅಂತಂದ್ರಿಗಿನ ಅಲ್ಲಿ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಡಚ್ಚರ್ ಏನಿದ್ರಲ್ಲ ಇವರಿಗೆ ಬೋಯಾರ್ಸ್ ಅಂತ ಕರಿತಿದ್ರು. ಬೋಯಾರ್ಸ್. ಓಕೆ, ಈ ಬೋಯಾರ್ಸಿಗೂ ಮತ್ತು ಅಂದರೆ ಡಚ್ಚರಿಗೂ ಮತ್ತು ಬ್ರಿಟಿಷರಿಗೆ ಏನು ನಡೀತು ಅಂದ್ರೆ ಒಂದು ಕಾಳಗ ನಡೀತ್ರಿ. ಅದನ್ನೇ ಬೋಯಾರ್ಸ್ ಕದನ ಅಂತ ಕರೀತಾರೆ. ಬೋಯಾರ್ಸ್ ಕದನ. ಈ ಕದನದಲ್ಲಿ ಗಾಯಾಳುಗಳಿಗೆ ಇವರು ಸೇವೆ ಮಾಡ್ತಾರೆ ಮತ್ತು ಡಚ್ಚರಿಗೂ ಮತ್ತು ಬ್ರಿಟಿಷರ ನಡುವೆ ಏನು ಮಾಡ್ತಾರೆ, ಒಂದು ಸಂಧಾನ ಮಾಡಿಸ್ತಾರೆ. ಹಾಗಾಗಿ ಈ ಎರಡು ಕಾರಣಗಳಿಂದ ಗಾಂಧೀಜಿಯವರಿಗೆ ಕೈಸರ್ ಎ ಹಿಂದ್ ಪ್ರಶಸ್ತಿನ ಏನು ನೀಡಿದ್ರು ಅಂತ ಗೊತ್ತಿರಬೇಕು. ಎಕ್ಸಾಮಲ್ಲಿ ಇದನ್ನೂ ಪ್ರಶ್ನೆ ಕೇಳ್ಯಾರ. ಗಾಂಧೀಜಿಯವರಿಗೆ ಕೈಸರ್ ಎ ಹಿಂದ್ ಪ್ರಶಸ್ತಿ ಅಥವಾ ಪದವಿಯನ್ನು ನೀಡಿದ್ದೇಕೆ ಅಂತ ಪ್ರಶ್ನೆ ಕೇಳಿದಾರ. ಅಂದ್ರೆ ನೀವು ಹಾಕಬೇಕಾಗಿದ್ದೇನೆಂದ್ರೆ ಡಚ್ಚರು ಮತ್ತು ಬ್ರಿಟಿಷರ ನಡುವಿನ ಕದನದಲ್ಲಿ ಅಥವಾ ಕಾಳಗದಲ್ಲಿ ಬ್ರಿಟಿಷ್ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಕೈಗೊಂಡಿದ್ದಾರೆ ಅಂತ ಆನ್ಸರ್ ಮಾಡಬೇಕು ನೀವು. ಓಕೆ, ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮತ್ತು ವರ್ಣಭೇದ ನೀತಿ ವಿರುದ್ಧ ನೋಡ್ರಿ, ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಒಂದು ಸತ್ಯಾಗ್ರಹ ಕೂಡ ಮಾಡ್ತಾರೆ. 1906ರಲ್ಲಿ ಗಾಂಧೀಜಿಯವರು ಪ್ರಥಮ ಸತ್ಯಾಗ್ರಹ ನೋಡ್ರಿ. ಇದನ್ನೂ ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರ ಅಂತ ಹೇಳ್ತೀನಿ ನೋಡ್ರಿ. ಎಲ್ಲಿ ಸತ್ಯಾಗ್ರಹ ಮಾಡಿದ್ರು ಅಂತಂದ್ರೆ ಡರ್ಬನ್ ಎನ್ನುವಂಥ ಪ್ರದೇಶದಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಮಾಡ್ತಾರೆ ವರ್ಣಭೇದ ನೀತಿಯನ್ನು ವಿರೋಧಿಸಿ. ಇದನ್ನು ಯಾವ ರೀತಿ ಪ್ರಶ್ನೆ ಕೇಳ್ತಾರಂದರೆ, ಗಾಂಧೀಜಿ ಅವರ ಮೊದಲ ಸತ್ಯಾಗ್ರಹ ಯಾವುದಂತ ಕೇಳ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಆಯ್ಕೆಗಳನ್ನು ನೋಡದೆ ಏನು ಮಾಡಿಬಿಡ್ತಾರೆ, ಟಕ್ಕನೆ ಹೊಡೆದೇ ಬಿಡ್ತಾರೆ, ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳ್ಕೇಸಿ. ಹಂಗೆ ಮಾಡಬೇಡ್ರಿ.
ಅಲ್ಲಿ ಆಯ್ಕೆಗಳು ನೋಡ್ಬೇಕು ನೀವು ಕರೆಕ್ಟಾಗಿ, ಏನು ಕೊಟ್ಟಿದ್ದಾನ ಆಯ್ಕೆಗಳು ಅಂತೇಳಿ ಕೇಸಿ. ಅಕಸ್ಮಾತಾಗಿ ಚಂಪಾರಣ್ಯ ಇಲ್ಲ ಅಂತ ತಿಳ್ಕೊರಿ, ಅವಾಗ ನೀವು ಡರ್ಬನ್ ಅಥವಾ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಅಂತ ಹಾಕ್ಬೇಕು ಆನ್ಸರ್. ಗಾಂಧೀಜಿಯವರು ಮೊಟ್ಟ ಮೊದಲ ಸತ್ಯಾಗ್ರಹವನ್ನು ಮಾಡಿದ್ದು ಎಲ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ. ಓಕೆ, ಅರ್ಥ ಆಯ್ತಾ? ಇವೆಲ್ಲ ಸತ್ಯಾಗ್ರಹ ಸಂಬಂಧ ಹಲವಾರು ಬಾರಿ ಅವರು ಜೋಹನ್ಸ್ಬರ್ಗ್ ನ್ಯಾಯಾಲಯ ಒಂದು ಆದೇಶದ ಮೇರೆಗೆ ಬಂಧನಕ್ಕೆ ಏನಾಗ್ತಾರೆ ಇವರು, ಒಳಗಾಗ್ತಾರೆ ಇವರು. ಬಂಧನ ಆಗುತ್ತೆ, ಗಾಂಧೀಜಿಯವರ ಬಂಧನ ಆಗುತ್ತೆ. ಅಷ್ಟೇ ಅಲ್ಲ, ಇವರು ಸುಮಾರು ಬಾರಿ ಬಂಧನ ಆದಾಗ ಅವರು ತಮ್ಮ ಫ್ಯಾಮಿಲಿಗೆ ಈ ಪಾರ್ಸಿ ಧರ್ಮದ ಉಡುಗೆಗಳನ್ನು ತೊಡಲಿಕ್ಕೆ ಹೇಳಿದರು. ಯಾರಿಗೆ? ಗಾಂಧೀಜಿಯವರ ಕುಟುಂಬದವರಿಗೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇದು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಮ್ಯಾಟ್ರ್, ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ಮ್ಯಾಟ್ರ್. ಇಷ್ಟು ತಿಳ್ಕೊಳ್ಬೇಕಾ. ಇನ್ನು 1915 ಜನವರಿ 9, ಇದು ವೆರಿ ಇಂಪಾರ್ಟೆಂಟ್ ಡೇಟ್ ಆ್ಯಂಡ್ ಇಯರ್. GK ಗೋಖಲೆಯವರ ಮೇರೆಗೆ ನೋಡ್ರಿ, ರಾಜಕೀಯ ಗುರು ಆಗಿರ್ತಕ್ಕಂಥ GK ಗೋಖಲೆಯವರ ಶಿಫಾರಸ್ಸಿನ ಮೇರೆಗೆ ಗಾಂಧೀಜಿಯವರು ಭಾರತಕ್ಕೆ ಬಂದರು. ನೋಡ್ರಿ, 1915 ಜನವರಿ 9 ಯಾರ ಮೇರೆಗೆ? GK ಗೋಖಲೆಯವರ ಮೇರೆಗೆ. ಇನ್ನು ಇದನ್ನೇ ನಾವೇನಂತ ಆಚರಣೆ ಮಾಡ್ತೀವಿ, ಯಾವ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಪ್ರವಾಸಿ ದಿನ. ನೋಡ್ರಿ, ಪ್ರವಾಸಿ ದಿನ ಅಥವಾ ಆನಿವಾಸಿ ದಿನ NRI ಡೇ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ರೀ. ಓಕೆ, ಆನಿವಾಸಿ ದಿನ ಯಾವ ವರ್ಷದಿಂದ ಅಂತ ಕೇಳಿದರೆ 2003ರಿಂದ ಆಚರಣೆ ಮಾಡತ್ತೀವಿ. ಇದನ್ನು 2003ರಿಂದ ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಇಷ್ಟು ಗಾಂಧೀಜಿಯವರ ಬಯೋಡಾಟಾ. ಇನ್ನೂ ಏನಿದೆ ಅನ್ನೋದು ನೋಡೋದಾದರೆ, ಗಾಂಧೀಜಿಯವರು ರಚಿಸಿದ ಕೃತಿ, ಪುಸ್ತಕ, ಸಂಸ್ಥೆ, ಪ್ರಭಾವ ಬೀರಿದ ಕೃತಿಗಳು, ನಾಟಕಗಳು ಇವೆಲ್ಲವನ್ನು ಕೂಡ ನೋಡಬೇಕು. ಯಾಕಂದರೆ ಇವೆಲ್ಲದರ ಮೇಲೆ ಎಕ್ಸಾಮಲ್ಲಿ ಬರ್ತಾ ಇದೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡ್ರಿ, ಗಾಂಧೀಜಿಯವರಿಗೆ ಕೆಲವೊಂದಿಷ್ಟು ಬಿರುದುಗಳಿದಾವೆ, ಅದರ ಮೇಲೆ ಕೂಡ ಪ್ರಶ್ನೆ ಬಂದಿದೆ. ಏನು ಬಿರುದು? ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ. ರಾಷ್ಟ್ರಪಿತ, ಭಾರತದ ರಾಷ್ಟ್ರಪಿತ ಯಾರು ಅಂತ ಕೇಳಿದ್ರು ಎಕ್ಸಾಮಲ್ಲಿ. ಗಾಂಧೀಜಿಯವರು ರಾಷ್ಟ್ರಪಿತ ಅಂತ ಹಿಂಗೆ ಕರೆದವ್ರು ಯಾರು ಅಂದ್ರಿಗಿನ ಸುಭಾಷ್ ಚಂದ್ರ ಬೋಸ್. ಓಕೆ, ಹಾಗಾದರೆ ಮಹಾತ್ಮ ಅಂತ ಕೂಡ ಬಿರುದಿದೆ ಇವರಿಗೆ. ಮಹಾತ್ಮ ಅಂತ ಬಿರುದಿದೆ. ಈ ಮಹಾತ್ಮ ಅನ್ನೋಂಥ ಬಿರುದು ಕೊಟ್ಟವ್ರು ಯಾರು ಅಂದ್ರಿಗಿನ ರವೀಂದ್ರನಾಥ್ ಟ್ಯಾಗೂರ್ ಅವರು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ಭಾರತೀಯರು ಇವರಿಗೆ ಬಾಯ್ ಅನ್ನುವಂಥ ಹೆಸರು ಕೊಡ್ತಾರೆ, ಭಾರತೀಯರು. ಓಕೆ, ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಬ್ರಿಟಿಷರು ಈತಿಗೆ ಕೈಸರ್ ಎ ಹಿಂದ್ ಅನ್ನುವಂಥ ಪದವಿ ನೀಡಿದ್ರು. ಅಂದರೆ ಕೈಸರ್ ಅಂದರೆ ಸಿಂಹ, ಭಾರತದ ಸಿಂಹ. ಓಕೆ, ಇದು ನೀಡಿದವರು ಯಾರು? ಬ್ರಿಟಿಷರು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಕೆಲವೊಬ್ಬರಿಗೆ ಗಾಂಧೀಜಿಯವರು ಕೂಡ ಬಿರುದು ಕೊಡ್ತಾರೆ. ಗಾಂಧೀಜಿಯವರು ಯಾರ್ಯಾರಿಗೆ ಬಿರುದು ಕೊಟ್ಟರು ಅಂತಂದ್ರಿಗಿನ ಈ CR ದಾಸ್ ಅವರನ್ನ ಗಾಂಧೀಜಿಯವರು ದೇಶ ಬಂಧು ಅಂತ ಕರೀತಾರೆ. ದೇಶ ಬಂಧು, ನೋಡ್ರಿ, ಇದು ಗೊತ್ತಿರಬೇಕು. ಇನ್ನು ಆಂಡ್ರೋಸ್, ಈ CF ಆಂಡ್ರೋಸ್ ಅವರನ್ನು ದೀನಬಂಧು ಅಂತ ಕರೀತಾರೆ. ನೋಡ್ರಿ, ಇವು ಕನ್ಫ್ಯೂಸ್ ಆಗ್ತದೆ, ಅದರ ಕ್ಲಿಯರೇಟ್ ಮಾಡ್ಕೋಬೇಕು ನೀವು. CF ಆಂಡ್ರೋಸ್ ಅವ್ರನ್ನ ಏನಂತ ಕರೆದ್ರು? ದೀನಬಂಧು ಅಂತ ಕರೆದ್ರು. CR ದಾಸ್ ಅವ್ರನ್ನ ಏನಂತ ಕರೆದ್ರು? ದೇಶ ಬಂಧು ಅಂತ ಕರೆದ್ರು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಇವೆರಡು ತುಂಬ ಇಂಪಾರ್ಟೆಂಟಾ. ಮತ್ತೆ ಏನು ಇಂಪಾರ್ಟೆಂಟ್ ಅಂದರೆ ಗಾಂಧೀಜಿಯವ್ರನ್ನ ವ್ಯಂಗ್ಯಳಿಸಿದವರು ಯಾರು ಅಂತಂದ್ರಿಗಿನ ವಿನ್ಸ್ಟನ್ ಚರ್ಚಿಲ್. ನೋಡ್ರಿ, ವಿನ್ಸ್ಟನ್ ಚರ್ಚಿಲ್ ಅವರು ಗಾಂಧೀಜಿಯವರನ್ನು ಅರೆಬೆತ್ತಲೆಯ ಫಕೀರ, ನೋಡ್ರಿ, ಅರೆಬೆತ್ತಲೆಯ ಫಕೀರ ಅಂತ ಕರೆದಾರ. ಅರೆಬೆತ್ತಲೆಯ ಫಕೀರ, ಹಾಫ್ ನೆಕೆಟಿಂಗ್ ಅಂತ ಕರೆದವ್ರು ಯಾರಂದ್ರಿಗಿನ ವಿನ್ಸ್ಟನ್ ಚರ್ಚಿಲ್, ಮಾಜಿ ಪ್ರಧಾನಿ, ಇಂಗ್ಲೆಂಡ್ನ ಮಾಜಿ ಪ್ರಧಾನಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಈ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೂ ಕೂಡ ಗುರುದೇವ ಅನ್ನುವಂಥ ಬಿರುದು ಕೊಡ್ತಾನೆ ರೀ ಗಾಂಧೀಜಿ. ಗುರುದೇವ ಅಂತ ಕೊಡ್ತಾರೆ. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಅನ್ನುವಂಥ ಬಿರುದು ಕೂಡ ಕೊಡ್ತಾರೆ. ಇವೆಲ್ಲವೂ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವೆಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪಾಯಿಂಟ್. ಓಕೆ, ಇನ್ನು
ಗಾಂಧೀಜಿಯವ್ರನ್ನ ಪ್ರೀತಿಯಿಂದ ಬಾಪು ಅಂತ ಕರೀತಾರೆ, ಬಾಪೂಜಿ. ಓಕೆ, ಬಾಪೂಜಿ. ನೆಕ್ಸ್ಟ್ ಬಿರುದಾಯಿತು. ಇವರು ರಚಿಸಿರ್ತಕ್ಕಂಥ ಕೃತಿಗಳು ನೋಡೋದಾದ್ರಿಗಿನ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥ ಕೃತಿಗಳು, ಗಾಂಧೀಜಿಯವರಿಗೆ ಸಂಬಂಧಪಟ್ಟ ಕೃತಿಗಳು ಯಾವ್ಯಾವು ಅಂತಂದ್ರಿಗಿನ ನೋಡಿ, ಒಂದು ಹಿಂದ್ ಸ್ವರಾಜ್, ಹಿಂದ್ ಸ್ವರಾಜ್. ಓಕೆ, 1909 ಇದನ್ನು ರಚಿಸ್ತಾರೆ. 1910 ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಬ್ಯಾನ್ ಮಾಡುತ್ತೆ. ಇನ್ನು ಅದಾದ ನಂತರ ವೆರಿ ಇಂಪಾರ್ಟೆಂಟ್, ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರೂತ್. ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರೂತ್, ಸತ್ಯದೊಂದಿಗಿನ ಪ್ರಯೋಗಗಳು ಅಂತ ಏನು ಕರಿತೀವಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದು ಗಾಂಧೀಜಿಯವರ ಆತ್ಮಕಥನ. ನೋಡ್ರಿ, ಎಷ್ಟೋ ಬಾರಿ ಎಕ್ಸಾಮಲ್ಲಿ ಪದೇ 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 ಕೇಳಿರ್ತಕ್ಕಂಥ ಪ್ರಶ್ನೆ, ಆತ್ಮಕಥನ, ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರೂತ್. ಅದಾದ ನಂತರ ಸತ್ಯಾಗ್ರಹ ಅನ್ನೋದು ಕೂಡ ಇವರ ಕೃತಿ, ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಅಂತ ಕರಿತೀವಲ್ಲ, ಸತ್ಯಾಗ್ರಹ. ಇನ್ನು ಸರ್ವೋದಯ, ನೋಡ್ರಿ, ಸರ್ವೋದಯ ಅನ್ನುವಂಥ ಕೃತಿನ ಕೂಡ ಇವರು ರಚಿಸ್ತಾರೆ. ಈ ಸರ್ವೋದಯ ಕೃತಿ ಇದು ಯಾವುದರ ಕಾಪಿ ಆಗೈತಪ್ಪ ಅಂದ್ರಗಿನ, ಇದು ಆನ್ ಟು ದಿ ಲಾಸ್ಟ್ ಈ ಜಾನ್ ರಸ್ಕಿನ್ ಬಾಂಡ್ ಅವರ ಕೃತಿನೇ ಗುಜರಾತಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಸರ್ವೋದಯ ಅನ್ನುವಂಥ ಹೆಸರು ಇಡ್ತಾರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಆನ್ ಟು ದಿ ಲಾಸ್ಟೇ ಸರ್ವೋದಯ. ಇಷ್ಟು ಗಾಂಧೀಜಿಯ ಕೃತಿಗಳು. ಇನ್ನು ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೃತಿಗಳು ಯಾವತ್ತೂ ಕೇಳ್ತಾರೆ ಎಕ್ಸಾಮಲ್ಲಿ. ಗಾಂಧೀಜಿಯ ಮೇಲೆ ಹಲವಾರು ಕೃತಿಗಳು, ಗ್ರಂಥಗಳು ಏನಾಗಿದಾವೆ, ಪ್ರಭಾವ ಬೀರಿದಾವೆ. ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿದ ಕೃತಿಗಳು ನೋಡೋದಾದರೆ ಇವು ಕೂಡ ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಒಂದು ಆನ್ ಟು ದಿ ಲಾಸ್ಟ್, ಇದನ್ನು ಜಾನ್ ರಸ್ಕಿನ್ ಬಾಂಡ್ ಅವರು ರಚಿಸಿದ್ದಾರೆ. ಓಕೆ, ಅಂದರೆ ಕೊನೆಯ ತನಕ ಅಂದಂಗೆ. ಆನ್ ಟು ದಿ ಲಾಸ್ಟ್ ಅಂದರೆ ಕನ್ನಡದಲ್ಲಿ ಕೊನೆಯ ತನಕ. ಎರಡನೇದು ಸಿವಿಲ್ ಡಿಸ್ ಒಬಿಡಿಯನ್ಸ್. ನೋಡ್ರಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಸಿವಿಲ್ ಡಿಸ್ ಒಬಿಡಿಯನ್ಸ್. ಮತ್ತು ಇನ್ನೊಂದಿದೆ ವಾರ್ ಆ್ಯಂಡ್ ಪೀಸ್. ಇದು ಯಾರ್ದು ಅಂತಂದ್ರಿಗಿನ ತಾರೋ ಅನ್ನೋರ ಒಂದು ಕೃತಿ ಇದು. ಓಕೆ, ಇನ್ನು ಮೂರನೇದು ಕೂಡ ತುಂಬ ಇಂಪಾರ್ಟೆಂಟ್. ಗಾಂಧೀಜಿ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೃತಿ ಯಾವುದು ಅಂದ್ರಿಗಿನ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿಥಿನ್. ಒನ್ ಸೆಕೆಂಡ್. The kingdom of God is within you. ಇದು ಯಾರು ಬರೆದಿರೋದಕ್ಕಂತಂದ್ರೆ ಕೃತಿ ಟಾಲ್ಸ್ಟಾಯ್. ಇದು ಟಾಲ್ಸ್ಟಾಯ್ ಅವರ ಕೃತಿ. ನೇರವಾಗಿ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಗೊತ್ತಿರಲಿ. ಕೃತಿ ಕೊಟ್ಟು ಇವರ ಬರಹಗಾರ ಯಾರಂತ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಇದು ಗೊತ್ತಿರಬೇಕು. ಅಂದರೆ ಇದು ನಿನ್ನಂತರಂಗವೇ ದೇವರ ರಾಜ್ಯ ಅಂತೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ನಿನ್ನಂತರಂಗವೇ ದೇವರ ರಾಜ್ಯ. ಇನ್ನು ನಾಲ್ಕನೇದು ಭಗವದ್ಗೀತೆ ಕೂಡ ಗಾಂಧೀಜಿಯವರಿಗೆ ಪ್ರಭಾವ ಬೀರಿರ್ತಕ್ಕಂಥ ಗ್ರಂಥ. ಇನ್ನು ಐದನೇದು ದ ಮದರ್, ಅಂದರೆ ತಾಯಿಯ ಒಂದು ಪಾತ್ರ, ದ ಮದರ್ ಅನ್ನುವಂಥ ಕೃತಿ ಕೂಡ ಪ್ರಭಾವ ಬೀರಿದೆ. ಇದನ್ನು ಮ್ಯಾಗ್ಝಿನ್ ಗೊರ್ಕೆ ಅನ್ನೋವರು ರಚಿಸಿದ್ದಾರೆ. ಇನ್ನು ಹಲವಾರಿದಾವ. ಇನ್ನು ಲೈಟ್ ಆಫ್ ಏಷ್ಯಾ ಎಡ್ವಿನ್ ಅರ್ನಾಲ್ಡ್ ಅವರ ಈ ಕೃತಿ ಕೂಡ ಪ್ರಭಾವ ಬೀರುತ್ತೆ. ಅದೇ ರೀತಿಯಾಗಿ ದ ಪರ್ಫೆಕ್ಟ್ ಆಫ್ ಎಥಿಕ್ಸ್, ದ ಪರ್ಫೆಕ್ಟ್ ಆಫ್ ಡಯಟ್ಸ್, ಇವೆಲ್ಲವೂ ಕೂಡ ಗಾಂಧೀಜಿ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೃತಿಗಳು ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ನಾಟಕಗಳು ಯಾವಂತ ನೋಡೋದ್ರಾಗಿನ ಸತ್ಯ ಹರಿಶ್ಚಂದ್ರ. ನೋಡ್ರಿ, ನಾಟಕ ಸತ್ಯ ಹರಿಶ್ಚಂದ್ರ
ಸತ್ಯ ಹರಿಶ್ಚಂದ್ರ ಅನ್ನೋದು ಗೊತ್ತಿರಬೇಕು. ಇನ್ನೊಂದು ಕೂಡ ಇದೆ, ಶ್ರವಣ ಕುಮಾರ ಅನ್ನುವಂಥ ನಾಟಕ ಕೂಡ ಗಾಂಧೀಜಿಯವ್ರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು. ಇದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಇಷ್ಟು ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೃತಿ ಮತ್ತು ನಾಟಕಗಳು ಅನ್ನೋದು ಗೊತ್ತಿರಬೇಕು. ಓಕೆ, ಇದನ್ನು ನೋಟ್ ಮಾಡ್ಕೊರಿ. ಎಕ್ಸಾಮಲ್ಲಿ ಡೈರೆಕ್ಟ್ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಬೋರ್ ಆಗುತ್ತೆ ರೀ, ಏನೂ ಮಾಡೋಕ್ಕಾಗಲ್ಲ. ಒಂದು ಹುದ್ದೆ ಬೇಕಂದ್ರೆ ತಪಸ್ ಮಾಡಬೇಕು. ನೆಕ್ಸ್ಟು ಇವರು ಸ್ಥಾಪಿಸಿದ ಸಂಸ್ಥೆಗಳು ನೋಡೋದಾದ್ರಿಗಿನ ಇವರಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳು ಆಲ್ರೆಡಿ ಒಂದು ಹೇಳಿದ್ದೀನಿ. ಒಂದು ನೋಡ್ರಿ, ಸಬರಾಮತಿ ಆಶ್ರಮ. ಎರಡನೇದು ವಾರ್ಧಾದಲ್ಲಿರ್ತಕ್ಕಂಥ ವಾರ್ಧಾ ಆಶ್ರಮ. ಇನ್ನು ಮೂರನೇದು ನೆಟಲ್ ಇಂಡಿಯನ್ ಕಾಂಗ್ರೆಸ್. ನೆಟಲ್ ಇಂಡಿಯನ್ ಕಾಂಗ್ರೆಸ್. ಓಕೆ, ಇವು ಗಾಂಧಿ ಸ್ಥಾಪಿಸಿದ ಸಂಸ್ಥೆಗಳು. ಇನ್ನು ಇದು ಸಬರಮತಿ ಗುಜರಾತ್, ಇದು ಮಹಾರಾಷ್ಟ್ರ, ಇದು ಸೌತ್ ಆಫ್ರಿಕಾ. ಓಕೆ, ಇನ್ನು ಪತ್ರಿಕೆಗಳು ನೋಡೋದಾದ್ರೆ ಎಕ್ಸಾಮಲ್ಲಿ ಪತ್ರಿಕೆಗಳು ಕೂಡ ಮೇಲೆ ಎಕ್ಸಾಮಲ್ಲಿ ಕೇಳಿದಾರ ಗಾಂಧೀಜಿ ಮೇಲೆ. ಹರಿಜನ, ನವಜೀವನ, ಯಂಗ್ ಇಂಡಿಯಾ. ಓಕೆ, ಅದೇ ರೀತಿಯಾಗಿ ಇಂಡಿಯನ್ ಒಪಿನಿಯನ್ ಇವೆಲ್ಲ ಗಾಂಧೀಜಿ ಸ್ಥಾಪಿಸಿದ ಪತ್ರಿಕೆಗಳು. ಇದರಲ್ಲಿ ಇದು ಒಂದು ನವಜೀವನ ಅನ್ನೋದು ಇದು ಗುಜರಾತಿ ಭಾಷೆಯಲ್ಲಿ ಐತೆ, ಮಿಕ್ಕಿದವೆಲ್ಲವೂ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ. ಓಕೆ, ಗುಜರಾತಿ ಭಾಷೆಯಲ್ಲಿ ಯಾವುದು ಇದೆ ಅಂದರೆ ನವಜೀವನ. ಇಷ್ಟು ಗಾಂಧೀಜಿಯವರಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯಾಗಿ ಗಾಂಧೀಜಿಯವರಿಗೆ ಗೀತೆಗಳು ಯಾವ ಇಷ್ಟ ಅಂತಂದ್ರೆಗಿನ ಒಂದು ರಘುಪತಿ ರಾಘವ ರಾಜಾರಾಮ್ ಅನ್ನುವಂಥ ಗೀತೆ ಇಂಪಾರ್ಟೆಂಟ್. ಲಕ್ಷ್ಮಣ ಸೇನ್ ಬರೆದಿರ್ತಕ್ಕಂಥ ರಘುಪತಿ ರಾಘವ ರಾಜಾರಾಮ್. ಇನ್ನೊಂದು ವೈಷ್ಣವ ಜನತೋ. ಇದು ಕೂಡ ಗಾಂಧೀಜಿಯವರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಭಜನೆ ಗೀತೆಗಳಿವು. ಇದನ್ನು ನರಸಿಂಹ ಮೆಹ್ತಾ ಅವರು ಬರೆದಿರ್ತಕ್ಕಂಥದ್ದು. ಒಂದು ಲಕ್ಷ್ಮಣ ಸೇನ್, ಇನ್ನೊಂದು ನರಸಿಂಹ ಮೆಹ್ತಾ. ಇನ್ನು ಅದೇ ರೀತಿಯಾಗಿ ಗಾಂಧೀಜಿಯವರ ಆಪ್ತ ಕಾರ್ಯದರ್ಶಿ ಯಾರು ಅಂತಂದ್ರಿಗಿನ ಮಹಾದೇವ ದೇಸಾಯಿ ಅನ್ನೋದು ಗೊತ್ತಿರಬೇಕು. ಓಕೆ, ಇನ್ನು ಎರಡನೇದು ಏನು ಅಂತಂದ್ರಿಗಿನ ಆಪ್ತ ಕಾರ್ಯದರ್ಶಿ ಆಯ್ತಾ. ಆಪ್ತ ವೈದ್ಯ ಯಾರು ಅಂದ್ರಿಗಿನ ಬಿ ಸಿ ರಾಯ್. ನೋಡ್ರಿ, ಯಾರು? ಬಿಧನ್ ಚಂದ್ರ ರಾಯ್ ಅಂತ ಏನು ಕರಿತೀವಲ್ಲ, ಬಿ ಸಿ ರಾಯ್ ಆಪ್ತ ವೈದ್ಯ. ಇದು ಎಕ್ಸಾಮಲ್ಲಿ ಕೇಳಿದಾರೆ. ಇನ್ನು ಜುಲೈ 1ಕ್ಕೆ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಡಾಕ್ಟರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಬಿ ಸಿ ರಾಯ್ ಪ್ರಶಸ್ತಿ ಕೂಡ ಕೊಡ್ತಾರೆ ಔಷಧಿ ವಿಭಾಗಕ್ಕೆ. ಇಷ್ಟು ಗೊತ್ತಿರಲಿ. ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ ಗಾಂಧೀಜಿಯವರು 1948 ಜನವರಿ 30ಕ್ಕೆ ಬಿರ್ಲಾ ಮಂದಿರದ ಬಳಿ ನಾಥುರಾಮ್ ಗೂಡ್ಸೆಯ ಗುಂಡೇಟಿಗೆ ಬಲಿಯಾದರು. ನಾಥುರಾಮ್ ಗೂಡ್ಸೆಯ ಗುಂಡೇಟಿಗೆ ಏನಾದರೂ ಬಲಿಯಾದರು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಎಕ್ಸಾಮಲ್ಲಿ ಕೇಳಿದ್ರೆ ಗಾಂಧೀಜಿಯನ್ನು ಹತ್ಯೆ ಮಾಡಿದ ವ್ಯಕ್ತಿ ಯಾರು ಅಂದ್ರಿಗಿನ ನಾಥುರಾಮ್ ಗೂಡ್ಸೆ. ಎಷ್ಟರಲ್ಲಿ ಅಂತ ಕೇಳಿದರೆ 1948 ಜನವರಿ 30. ಇದನ್ನು ಜನವರಿ 30 ಹುತಾತ್ಮರ ದಿನವೊಂದು ಆಚರಣೆ ಮಾಡೋದು. ಹುತಾತ್ಮರ ದಿನ ವೆರಿ ಇಂಪಾರ್ಟೆಂಟ್, ಹುತಾತ್ಮರ ದಿನ ಅಂತೇಳಿ ಕಿಶಿ. ಇನ್ನು ಇವ್ರ ಸಮಾಧಿ ಎಲ್ಲಿ ಐತೆ ಅಂದ್ರಿಗಿನ ಇವರ ಸಮಾಧಿ ಬಂದುಬಿಟ್ಟು ರಾಜ್ಘಾಟ್ನಲ್ಲಿ ಇದೆ ಸ್ನೇಹಿತರೆ. ಎಲ್ಲಿ? ರಾಜ್ಘಾಟ್ ದೆಹಲಿಯಲ್ಲಿ ಇರ್ತಕ್ಕಂಥ ರಾಜ್ಘಾಟಲ್ಲಿ ಇವರ ಗಾಂಧೀಜಿಯವರ ಸಮಾಧಿ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸಮಾಧಿ ರಾಜ್ಘಾಟ್ನಲ್ಲಿದೆ. ಓಕೆ, ಇಷ್ಟು ಗೊತ್ತಿರಬೇಕು. ಇನ್ನು ಗಾಂಧೀಜಿಯವರು ಹಲವಾರು ಕೊಟೇಶನ್ಗಳು ಕೂಡ ಹೇಳಿದ್ದಾರೆ. ಗಾಂಧೀಜಿಯ ಕೊಟೇಶನ್ಗಳು ಇದು ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೆ ಪ್ರಕೃತಿ ಮಾನವನ ಬಯಕೆಗಳನ್ನು ಈಡೇರಿಸಬಲ್ಲದು ಹೊರತು ದುರಾಶೆಗಳನ್ನಲ್ಲ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದರು. ಒಂದು ವೇಳೆ ಅಸ್ಪೃಶ್ಯತೆ ಎನ್ನುವುದು ಹಿಂದೂ ಧರ್ಮದ ಸಾರವಾದರೆ ಅದೇ ಧರ್ಮದ ವಿರುದ್ಧ ನಾನು ದಂಗೆ ಹೇಳುತ್ತೇನೆ ಅಂತ ಕೂಡ ಇವರು ಕೂಡ ಈ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಾನು ಮೊಣಕಾಲೂರಿ ರೊಟ್ಟಿ ಬೇಡಿದೆ, ಇರುವಿನ ನನಗೆ ಕಲ್ಲು ಕೊಟ್ಟ ಅನ್ನೋದು ಕೂಡ
ಇವರ ಸ್ಟೇಟ್ಮೆಂಟ್ಸೇ. ಪಟ್ಟಾಭಿ ಸೀತಾರಾಮಯ್ಯನ ಬಗ್ಗೆ ಕೂಡ ಅದು ಅವನ ಸೋಲಲ್ಲ, ಇದು ನನ್ನ ಸೋಲು, ಈ ರೀತಿ ಆಗಿದವ. ಮತ್ತು ಅದೇ ರೀತಿಯಾಗಿ ಗಾಂಧೀಜಿಯವರು ವಿಶೇಷವಾಗಿ 1924ರಲ್ಲಿ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ದು ಭಾಳ ವಿಶೇಷತೆ. ಇದರ ಒಂದು ನೆನಪಿಗಾಗಿನೇ ಏನಪ್ಪ ಅಂತಂದ್ರೆಗಿನ 2019ರಲ್ಲಿ ಗಣರಾಜ್ಯೋತ್ಸವದ ಒಂದು ಪೆರೇಡ್ನಲ್ಲಿ ಸ್ತಬ್ಧಚಿತ್ರವಾಗಿ ಏನು ಮಾಡಲಾಗಿತ್ತು ಅಂದ್ರೆಗಿನ ಈ ಬೆಳಗಾವಿ ಅಧಿವೇಶನದ ಮಾದರಿಯ ಸ್ಟೇಜನ್ನು ಆಯ್ಕೆ ಮಾಡಲಾಗಿತ್ತು. ಓಕೆ, ಅಂದರೆ ಆವಾಗ ಗಾಂಧೀಜಿಯವರಿಗೆ 150 ವರ್ಷಗಳಾಗಿದ್ದು ಜನಿಸಿ, ಅಂದರೆ ಜನ್ಮದಿನೋತ್ಸವದ ಅಂಗವಾಗಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕಾ. ಇನ್ನು ಇಷ್ಟು ಓಕೆ ಇದು ಗಾಂಧೀಜಿಯವ್ರದ್ದು. ಇನ್ನು ಮುಂದೆ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಗಾಂಧೀಜಿಯ ಯಾವ್ಯಾವ ಚಳವಳಿಗಳು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ. ಇವತ್ತು ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಗಳನ್ನು ನಾವು ಬೇಸ್ ಲೆವೆಲ್ ಏನು ಮಾಡಿದ್ವಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.